ಇದು ಚಿತ್ರದುರ್ಗ ಜಿಲ್ಲೆ ಚಿತ್ರದುರ್ಗ ತಾಲೂಕು ಗುಡ್ಡದಂಗನಹಳ್ಳಿ ಗ್ರಾಮದಲ್ಲಿರ್ತಕ್ಕಂಥ ಪಂಪ್ ಹೌಸ್ ನಲ್ಲಿ ನಿಂತಿರುವಂಥ ನೀರು. ಈ ನೀರಿನಲ್ಲಿ ನೀವು ಕಾಣ್ಬೋದು ಸೊಳ್ಳೆ, ಹುಳ. ಇದು ದಲಿತ ಕಾಲೋನಿಯಲ್ಲಿ ಇರ್ತಕ್ಕಂಥ ಒಂದು ಪಂಪ್ ಹೌಸು. ಈ ಪಂಪ್ ಹೌಸ್ನಲ್ಲಿ ಎಷ್ಟು ಗಲೀಜಿದೆ ನೋಡ್ರಿ. ನೀರು ನಿಂತಿದ್ದಾವೆ, ನೀರಲ್ಲಿ ಹುಳಗಳೆಲ್ಲ ಬಿದ್ದಾವೆ. ಯಾಕೆ ಕಾಲರ ಬರಬಾರ್ದು, ಯಾಕೆ ಡೆಂಗಿ ಜ್ವರ ಬರಬಾರ್ದು? ನೀವು ಕಾಣ್ಬೋದು ಹುಳನ. ಪಕ್ಕದಲ್ಲೇ ನಲ್ಲಿಗಳು, ಪಕ್ಕದಲ್ಲೇ ಚರಂಡಿ, ಎಲ್ಲ ಮನೆಗಳಿದ್ದಾವೆ. ಎಷ್ಟು ಗಲೀಜು ಅಂದರೆ, ದಲಿತ ಕಾಲೋನಿಯಲ್ಲಿ ಯಾಕೆ ಈ ಥರ ಇರಬೇಕು, ಗ್ರಾಮದಲ್ಲಿ ಯಾಕೆ ಇರಬಾರ್ದು? ಎಷ್ಟು ಗಲೀಜಿದೆ ಇಲ್ಲೆಲ್ಲ. ನೋಡಿ ನೋಡ್ರಿ, ಇದು ಪಕ್ಕದಲ್ಲೇ ಕುಡಿಯೋ ನೀರಿನ ಟ್ಯಾಂಕ್ ಕೂಡ ಇದೆ. ದಲಿತ ಜನರೆಲ್ಲ ಈ ಟ್ಯಾಂಕ್ ನೀರೇ ಕುಡಿಬೇಕು. ನೋಡಿ ಚರಂಡಿ. ಯಾಕೆ ಯಾಕೆ ಗ್ರಾಮಕ್ಕೆಲ್ಲ ಯಾಕೆ ಈ ವ್ಯವಸ್ಥೆ ಇಲ್ಲವಾ? ದಲಿತರಿಗೆ ಮಾತ್ರ ಯಾಕೆ ಈ ವ್ಯವಸ್ಥೆ? ನೀವು ಕಾಣ್ಬೋದು, ಇವೆಲ್ಲ ಕುಡಿಯೋ ನೀರಿನ ತಟ್ಟಿ ಇದು. ಅಕ್ಕಪಕ್ಕ ತಟ್ಟು ನೋಡ್ಬೋದು, ಚರಂಡಿ. ಸುಮಾರು 2 ವರ್ಷ ಆಗಿರ್ಬೋದು ಈ ಟ್ಯಾಂಕಿ ಕ್ಲೀನ್ ಮಾಡಿಲ್ಲ. ಇದೇ ನೀರನ್ನು ಇರ್ತಕ್ಕಂಥ ಎಲ್ಲರೂ ಕುಡಿತಾರೆ. ಏನಮ್ಮ ಈ ನೀರು ಕುಡಿತೀರಾ ನೀವು? ಗತಿಲ್ದ ಗೌಡ ಅದೇನೋ ಮಾಡ್ದ ಅಂತಾರೆ, ಮತ್ತೆ ಗತಿಲ್ದ ಮೇಲೆ ಕುಡಿಬೇಕು. ಮೊನ್ನೆ ನನ್ನ ಕೈಲಿ ಇದ್ದೆ, ಎಲ್ಲಿಗೆ ಬೇಕಂದ್ರೆ ಅಲ್ಲಿಗೆ ಓಡಾಡೋಕ್ಕಾಗಲ್ಲ. ಮೊನ್ನೆ ಹೋಗಿದ್ದೆ, ಹೋದ್ರೆ ಈಗ 2 ವರ್ಷ ಟ್ಯಾಂಕಿ ತೊಳೋದಿಲ್ಲ. 2 ವರ್ಷ ಅಲ್ಲಿದ್ದ ಅತ್ಲಾಗ ಬಾಚ್ಕೊಂಡು ಹೋದ್ರೆ ಪೀರ್ಲಬ್ದಾಗ ಚರಂಡಿ ಇದು ಬಾಚಿಲ್ಲ. ನೋಡಪ್ಪ, ಎಷ್ಟು ದಿನ ಆಯ್ತು ಟ್ಯಾಂಕ್ ತೊಳೆದು? ಟ್ಯಾಂಕ್ ತೊಳೆದು ಎಷ್ಟು ದಿನ ಆಯ್ತು? 10 ವರ್ಷ ಈ ಪೀರ್ಲಬ್ ಬರೋಬರಿ 2 ವರ್ಷ. 2 ವರ್ಷ ಟ್ಯಾಂಕೇ ತೊಳೆದಿಲ್ಲ? ಇಲ್ಲ. ಈ ಟ್ಯಾಂಕ್ ನೀರು ನೀವು ಕುಡಿತಿದ್ದೀರಾ? ಮತ್ತೇನು ಮಾಡೋಣ, ನಿರ್ಮೇ ಇಲ್ಲಲ್ಲ. ಯಾಕೆ ನೀವು ಪಂಚಾಯತಿಗೆ ಕೇಳಿಲ್ಲ? ಅಯ್ಯೋ, ಪಂಚಾಯತ್ಗೆ ಹೋಗಿ ಹೇಳಿದ್ರೆ ನೀನು ಜೋರಾಗಿ ಮಾತಾಡ್ಬೇಡಮ್ಮ, ನೀನು ಜೋರಾಗಿ ಮಾತಾಡ್ಬೇಡಮ್ಮ, ಅದನ್ನೇ ಮೆಲ್ಲಕ್ಕೆ ಮಾತಾಡ ಅಂದ್ರೆ ಅಧ್ಯಕ್ಷರು ಸದಸ್ಯರು. ಹೋಗಿದ್ದೆ, ಜೋರಾಗಿ ಮಾತಾಡ್ಬಾರ್ದು. ಯಾಕೆ ಮಾತಾಡ್ದು ಏನಾಗೈತೆ? ನಮ್ಮಿಚ್ಗೆಗ ನೀವು ಮ್ಯಾಕ್ ಬಂದಿರೋದು ಅಂದಿ. ಓಲೇ ಮಾತಾಡ್ಬೇಡಮ್ಮ ನೀನು ಅಂತ ಧನುಂಜಯ. ಮಾತಾಡ್ಬೇಡಮ್ಮ, ಈ ಗಲೀಜ್ ನೀರನ್ನು ನೀ ಕುಡಿಯಮ್ಮ. ಮತ್ತೆ ಮಾತಾಡ್ಬಾರ್ದಂತ. ಮಾತಾಡ್ದೇನಾಗೈತಪ್ಪ ನೋಡ್ರಿ, ಹೆಜ್ಜಿ ಮನೆ ಪಕ್ಕದಲ್ಲಿ ಇರ್ತಕ್ಕಂಥದ್ದು ಈ ಕುಡಿಯೋ ನೀರಿನ ತೊಟ್ಟಿ. ನೀರಿಲ್ಲ, ಈ ಬಿಟ್ಟರೆ ನೀರು ಬೇರೆ ಗತಿ ಇಲ್ಲ. ಇವೇ ನೀರೇ ಕುಡಿಯಬೇಕು ಅವರು. ನೋಡ್ರಿ ನೋಡ್ರಿ ಎಷ್ಟು ಗಲೀಜಿದೆ ಅದು. ಈಗ ಮೇಲೆಲ್ಲ ಚರಂಡಿ ಬಂದ್ ಮಾಡ್ಕೊಂಡಲ್ಲಪ್ಪ, ಮತ್ತೆಲ್ಲ ಬಂದು ಇಲ್ಲಿ ಕುಂತ್ಕೊಂಡ್ಬಿಡ್ತಾರೆ. ಏನು ಮಾಡೋದು? ಏನಮ್ಮ, ಏನಕ್ಕೆ ನೀರಿವು? ಹಾಂ, ಕುಡಿಯಕ್ಕ? ಇವೇ ನೀರೇ ಕುಡಿತೀರ ನೀವು? ತಟ್ಟಿ ತೊಳೆದಾರ ಇದು? ತೊಳೆದಿಲ್ಲ. ಎಷ್ಟು ದಿನ ಆಯ್ತು? ಭಾಳ ದಿನ ಆಯ್ತು. ನಾನು ಸುಳ್ಳು ಹೇಳಲ್ಲ, 100 ಸ್ವಾಮಿ ಸಾಕ್ಷಿ ತೊಳೆದಿಲ್ಲ. ಎಷ್ಟು ದಿನ ಆಯ್ತು? ಈಗ 2 ವರ್ಷ ತೊಳೆದಿಲ್ಲ. ಮತ್ತೆ ನೀರು ಹೆಂಗೆ ಕುಡಿತೀರ ನೀವು ಅವನ್ನ? ಮತ್ತೆ ಹೆಂಗೆ ಕುಡಿಬೇಕಂದ್ರೆ ಸಾಯ್ಬೇಕಪ್ಪ. ಯಾರು ಅದಾರೆ ನಮಗೆ ಓಟ್ ಕೊಡ್ರಿ ಅಂತ ಓಟ್ ಬಾಚ್ಕೊಂಬಕ್ಕದಾರೆ. ಮಾಡಕ್ಕೆ ಯಾರು ಅದಾರೆ? ತಟ್ಟಿ ಮಾತ್ರ ತೊಳೆಯಲ್ಲ. ಕರ್ಕೊಂಬ ಇಲ್ಲಿ ಮಲ್ಲಕ್ಕೆ ಸರಿ ಹೇಳಿದ್ನಿ. ಇದಕ್ಕೆ ವಾಲ್ ತಿರ್ಬೇಕಾದ್ರೆ ಅಲ್ಲಿ ಹೋಗಿ ಗಲಾಟೆ ಮಾಡಿ ಬಂದಿದ್ವಿ. ಅವಾಗ ಬಂದು ವಾಲ್ ಸರಿ ಮಾಡಿದ್ರು. ಈ ನೀರು ಕುಡಿತೀಯ? ಏನು ಮಾಡ್ತೀಯ ಅವನ್ನ? ಕುಡಿಯಕ್ಕೆ ಬರಲ್ಲ. ಈಗ ಅವನ್ನೇ ಕುಡಿತಿದ್ದಿ, ಏನು ಮಾಡೋಕ್ಕಾಗಲ್ಲ.
ನೋಡಿ ಇಷ್ಟೊಂದು ಈ ಏರಿಯಾದಲ್ಲಿ ಗಲೀಜು ಇರಬೇಕಾದ್ರೆ ಯಾಕೆ ಕಾಲರ ಬರಬಾರ್ದು, ಯಾಕೆ ಸೊಳ್ಳೆಗಳಾಗಬಾರ್ದು? ಹಾಂ, ಸೊಳ್ಳೆಗಳು ಡೆಂಗಿ ಜ್ವರ ಯಾಕೆ ಬರಬಾರ್ದು ನೋಡ್ರಿ. ದಲಿತ ಕಾಲನಿಗೆ ಯಾಕೆ ಹಿಂಗಿರ್ಬೇಕು? ಎಲ್ಲ ಗ್ರಾಮದಾಗ ಯಾಕಿಲ್ಲ ನೋಡ್ರಿ ಹೆಂಗಿದೆ. ಇದು ನಮ್ಮ ಗ್ರಾಮ ಪಂಚಾಯತಿಯ ದುರವ್ಯವಸ್ಥೆ, ನಮ್ಮ ಸಿದ್ದರಾಮಯ್ಯ ಸರ್ಕಾರದ ದುರವ್ಯವಸ್ಥೆ. ಎಲ್ಲ ಪ್ರತಿಯೊಂದು ಚರಂಡಿನೂ ಹೀಗೆ ಇರೋದು. ನೋಡಿ ಚಿಕ್ಕ ಮಕ್ಕಳೆಲ್ಲ ಹಿಂಗೆ ಆಡ್ತಿರ್ತಾರೆ. ಇವ್ರಿಗೆಲ್ಲ ಯಾಕೆ ಜ್ವರ ಬರಬಾರ್ದು? ಯಾಕೆ ಕಾಲರ ಬರಬಾರ್ದು? ಯಾಕೆ ಡೆಂಗಿ ಜ್ವರ ಬರಬಾರ್ದು? ಹಾಂ, ಈ ಥರ ಗಲೀಜು ಹಿಂಗಿದ್ರೆ ದಯವಿಟ್ಟು ಸರ್ಕಾರದವ್ರು ಇದನ್ನು ಗಮನಿಸ್ಬೇಕು. ಮೀಡಿಯಾದವ್ರು ಯಾರಿಗಾನ ಈ ವಿಡಿಯೋ ಸಿಕ್ಕರೆ ದಯವಿಟ್ಟು ಇದನ್ನು ಪ್ರಚಾರ ಮಾಡಬೇಕು. ಗುಡ್ಡದಂಗನಹಳ್ಳಿಯ ಮಾದರಟ್ಟಿಯ ಕಷ್ಟ ಕೇಳೋರೇ ಇಲ್ಲ. ನೋಡಿರಿ ಎಷ್ಟು ಗಲೀಜಿದೆ. ಇಷ್ಟೊಂದು ಗಲೀಜೆಲ್ಲ ಇದ್ದರೆ ಯಾಕೆ ಕುಡಿಯೋಕ್ಕೆ ನೀರೇ ಇಲ್ಲ. ಆ ಟ್ಯಾಂಕ್ ಯಾವಾಗ ತೊಳೆದ್ರೆ ನಮ್ಮನ್ನ ಕುಡಿಯೋ ನೀರಿಂದ ತೊಳೆದಲ್ಲ. ಟ್ಯಾಂಕ್ ತೊಳೆದೇ ಇಲ್ಲ. ಈಗ ನಿಮ್ಮ ಟ್ಯಾಂಕಿನ ನೀರು ಬೇಕಾ, ನಲ್ಲಿ ನೀರು ಬೇಕಾ? ಟ್ಯಾಂಕಿನ ನೀರು ಬೇಡ, ಅದು ತೊಳಿತಾ ಇಲ್ಲ. ಅದನ್ನು ಬೀದಿನಲ್ಲಿ ಹಾಕ್ಲಿ, ಬೀದಿನಲ್ಲಿ ಕುಡಿತೀರಾ? ಅಲ್ಲಿ ಚರಂಡಿ ಕ್ಲೀನ್ ಮಾಡಲ್ಲ ಬಂದ್ಬಿಟ್ಟು ಅವರು. ತೆಗಿಯೋಣ ಸ್ವಲ್ಪ, ಅದೊಂದು ಸ್ವಲ್ಪ ಟ್ಯಾಂಕಿ ಚರಂಡಿನ ಟ್ಯಾಂಕಿ ನೀರು ಬೇಡ ನನಗೆ. ನೋಡ್ರಿ ಸಿದ್ದರಾಮಯ್ಯರೇ, ನಿಮ್ಮ ಸರ್ಕಾರದಲ್ಲಿ ವ್ಯವಸ್ಥೆ ಹೆಂಗಿದೆ ನೋಡ್ರಿ. ಈ ಮಾದರಟ್ಟಿ ಯಾಕೆ ಮಾದರಟ್ಟಿನ ಹಿಂಗೆ ಇರ್ಬೇಕಾ? ಯಾಕೆ ಊರಲ್ಲಿ ಯಾಕೆ ಹಿಂಗಿರಲ್ಲ? ಊರಲ್ಲಿ ಯಾಕೆ ಹಿಂಗೆ ಕ್ಲೀನ್ ಮಾಡ್ತೀರಾ? ಹಾಂ, ಬೇರೆ ಜನಾಂಗದವರೆಲ್ಲ ವ್ಯವಸ್ಥೆ ಹೆಂಗಿರ್ತವೆ, ಹೆಂಗೆ ಕ್ಲೀನ್ ಮಾಡಿರ್ತಾರ? ಮಾದರಟ್ಟಿಗೆ ಮಾತ್ರ ಯಾಕೆ ಹಿಂಗೆ ಚರಂಡಿಗಳು ಹಿಂಗಿರ್ಬೇಕು? ವರ್ಷಕ್ಕೊಂದ್ಸಲ ತೊಳಿತಾರಾ? ಅಲ್ಲಪ್ಪ, ನೀವೆಲ್ಲ ಹುಡುಗರು ಕೇಳಲ್ಲ ಪಂಚಾಯತ್ಗೆ ಹೋಗಿ. ನೋಡಿ ಇದೆಲ್ಲ ಹೆಂಗೆ ಮುಚ್ಚಿಕೊಂಡು ಹೋಗಿದೆ. ಅಲ್ಲ, ಇದು ದುರ್ವ್ಯವಸ್ಥೆ ಅಲ್ವಾ ಇದು? ಮಾದರಟ್ಟಿನ ಯಾಕೆ ಹಿಂಗಿರ್ಬೇಕು? ಯಾಕೆ ಮಾದ್ರ ಜನ ಅಲ್ವಾ? ಅವ್ರಿಗೆ ಜೀವ ಇಲ್ವಾ? ಹಾಂ, ದಲಿತರಿಗೆ ಅವ್ರದ್ದು ಜೀವ ಅಲ್ವಾ? ನಿಮ್ದು ಒಬ್ರದೇ ಜೀವನ, ಉತ್ತಮರದ ಜೀವನ. ನೋಡ್ರಿ ಹೆಂಗಿದೆ ಹೆಂಗಿದೆ ಗಲೀಜು. ನೋಡ್ರಿ ಈ ರಸ್ತೆ ನೋಡ್ರಿ. ಹಾಂ, ಇಲ್ಲಿ ನೋಡೋಣ, ಇದು ಅಲ್ಲಿಂದ ವಿಡಿಯೋ ಮಾಡೋಣ. ಇಲ್ಲಿ 50 ವರ್ಷ ಆಗ್ಬೋದು ಚರಂಡಿ ಇಲ್ಲ ಹುಟ್ಟಿ, ಆದ್ರೂ ಇಲ್ಲಿ ಚರಂಡಿ ವ್ಯವಸ್ಥೆ ಮಾಡಿಲ್ಲ ಈಗಿನ ಕಾಲದಾಗ ಕೂಡ. ನೋಡ್ರಿ ಯಾಕೆ ಸೊಳ್ಳೆಗಳಾಗಬಾರ್ದು, ಯಾಕೆ ಡೆಂಗಿ ಜ್ವರ ಬರಬಾರ್ದು, ಯಾಕೆ ಮಲೇರಿಯಾ ಬರಬಾರ್ದು? ಚರಂಡಿ ಮಾಡಿಲ್ಲ, ಚರಂಡಿಗಳ ವ್ಯವಸ್ಥೆನೇ ಇಲ್ಲ ಈ ಊರಲ್ಲಿ. ನೋಡ್ರಿ ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತ ಸುಮ್ಮನೆ ಬಿಲ್ಡೇ ಬಿಡ್ತಾರೆ. ನೋಡ್ರಿ ಚರಂಡಿ ಹೆಂಗಿದೆ ನೋಡಿ. ನೋಡಿ ಇದು ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ ತಾಲೂಕು ಗುಡ್ಡರಂಗನಹಳ್ಳಿ ಗ್ರಾಮದಾಗ ಇರ್ತಕ್ಕಂಥ ದಲಿತ ಕಾಲೋನಿಯ ಸ್ಥಿತಿ ಇದು. ನೋಡು ಇಲ್ಲಿ ಚರಂಡಿನೇ ಇಲ್ಲ, ಮನೆ ಮುಂದೆ ನೀರು ಇರ್ತವೆ. ನೋಡಿ ಮಕ್ಕಳೆಲ್ಲ ರಘುವರ, ನೋಡಿ ಮಕ್ಕಳೆಲ್ಲ ಆಡ್ತಾರೆ ಇಲ್ಲಿ. ಯಾಕೆ ಜ್ವರ ಬರಬಾರ್ದು? ಯಾಕಮ್ಮ ಚರಂಡಿ ಕ್ಲೀನ್ ಮಾಡಲ್ಲ? ಇಲ್ಲ, ಕ್ಲೀನ್ ಮಾಡೋದಿಲ್ಲ. ಇಲ್ಲಿ ಚರಂಡಿನೇ ಆಗಿಲ್ಲ. ಇಲ್ಲಿ 20 ವರ್ಷ ಚರಂಡಿ ಇಲ್ಲಿ 20-30 ವರ್ಷ ಆಯ್ತು, ಇಲ್ಲಿ ಚರಂಡಿನೇ ಆಗಿಲ್ಲ.